ಕನ್ನಡ ಬಿಗ್ ಬಾಸ್ ಸೀಸನ್ 12 ನೋಡ್ತಿರೋ ವೀಕ್ಷಕರಿಗೂ ಮತ್ತು ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಪ್ರತಿ ದಿನ ಪ್ರತಿ ಕ್ಷಣ ಒಂದಲ್ಲ ಒಂದು ಟ್ವಿಸ್ಟ್ನ ಕೊಡ್ತಲೇ ಇರ್ತಾರೆ. ಹಾಗೆ ಇಷ್ಟು ದಿನ ಸ್ಪರ್ಧಿಗಳು ಏನು ಆಟ ಆಡಿದ್ರು ಅದು ಕೇವಲ ಬರೀ ಬಿಗ್ ಬಾಸ್ ಮನೆಯೊಳಗಡೆ ತಮ್ಮನ್ನ ತಾವು ಉಳಿಸ್ಕೊಳ್ಳೋಕ್ಕೋಸ್ಕರ. ಹಾಗೆ ಇವಾಗ ಏನು ಆಟ ಆಡಬೇಕಲ್ಲ, ಇದು ಟಾಪ್ 5 ಒಳಗಡೆ ಇರುವಂಥ ಕಂಟೆಸ್ಟೆಂಟ್ ತಮ್ಮನ್ನ ತಾವು ಆಗಿಸ್ಕೊಳ್ಳಾಕ ಆಟ ಆಡ್ಬೇಕಾಕೈತಿ. ಯಾಕಂದ್ರೆ ಇಷ್ಟು ದಿನ 80 ದಿನಗಳ ಕಾಲ ಅವರು ಕೇವಲ ಮನೆಯೊಳಗಡೆ ತಮ್ಮನ್ನ ತಾವು ಉಳಿಸ್ಕೊಂಡ್ರು. ಆದರೆ ಇನ್ಮೇಲೆ ಅವರು ಆಟ ಇನ್ನೂ 2ರಷ್ಟು ಹೆಚ್ಚಾಗಬೇಕು ಅಂದರೆ ಮಾತ್ರ ಈ ಒಂದು ಬಿಗ್ ಬಾಸ್ ಮನೆಯೊಳಗಡೆ ತಮ್ಮನ್ನ ತಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಆಕೈತಿ. ಹಾಗೆ ತಮ್ಮ ವ್ಯಕ್ತಿತ್ವದ ಜೊತೆಗೆ ಒಂದು ವಿನ್ನರ್ ಅಂತ ಹೇಳಿ ಅವ್ರಿಗೆ ಆ ಪಟ್ಟನೂ ಸಿಗಬಹುದು. ಹಾಗೆ ನಿನ್ನೆ ಎಪಿಸೋಡ್ ಅಂತ ಬಂದರೆ ರಾಶಿಕಾ ಅವರು ಒಂದು ಮನೆ ಕ್ಯಾಪ್ಟನ್ ಆಗಿ ಉಸ್ತುವಾರಿಯನ್ನು ನಡೆಸಿದ್ರು. ಮತ್ತು ಅವರು ಉಸ್ತುವಾರಿ ಜೊತೆಗೆ ಅವರು ತಗೊಳ್ಳುವಂಥ ನಿರ್ಧಾರದ ಜೊತೆಗೆ ಈ ಕಡೆ ಸೀಕ್ರೆಟ್ ರೂಮ್ ಒಳಗಡೆ ಇರುವಂಥ ಧ್ರುವಂತ್ ಮತ್ತು ರಕ್ಷಿತಾ ಅವರ ನಿರ್ಧಾರವನ್ನು ಬಿಗ್ ಬಾಸ್ ಅವರು ಪರಿಗಣಿಸಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳು ಯಾವ್ಯಾವ ಥರ ಆಟ ಆಡಬೇಕು, ಎಷ್ಟು ಜನ ಆಟ ಆಡಬೇಕು, ಹಾಗೆ ರಾಶಿಯವರು ಒಂದು ನಾಮಿನೇಷನ್ ಚಟುವಟಿಕೆಯಲ್ಲಿ ಒಬ್ಬರನ್ನ ಅಥವಾ ಕ್ಯಾಪ್ಟನ್ಶಿಪ್ ಚಟುವಟಿಕೆಯಲ್ಲಿ ಒಬ್ಬರನ್ನ ಈ ಥರ ಆಯ್ಕೆ ಮಾಡಿರ್ತಾರೆ. ಅವ್ರ ಜೊತೆಗೆ ಯಾವ್ಯಾವ ಸ್ಪರ್ಧಿಗಳು ಆಟ ಆಡಬೇಕು, ವೀಕ್ ಕಂಟೆಸ್ಟೆಂಟ್ ಆಡಬೇಕಾ ಅಥವಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಡಬೇಕಾ ಅನ್ನೋದು ಒಂದು ನಿರ್ಧಾರ ಧ್ರುವಂತ್ ಮತ್ತು ರಕ್ಷಿತಾ ಅವರು ತಿಳಿಸ್ಬೇಕಾಗಿರ್ತದೆ. ಅವರ ನಿರ್ಧಾರದ ಪ್ರಕಾರವೇ ಈ ಒಂದು ಸ್ಪರ್ಧಿಗಳ ಆಟ ಆಡಬೇಕಾಗಿರ್ತೈತೆ. ನಿನ್ನೆ ಒಂದು ಉಸ್ತುವಾರಿ ಚಟುವಟಿಕೆ ಅಂತ ಬಂದಾಗ ರಾಶಿಕಾ ಅವರು ತಮ್ಮ ಉಸ್ತುವಾರಿಯನ್ನು ಚೆನ್ನಾಗೇ ನಿಭಾಯಿಸಿದ್ರು. ಹಾಗೆ ಒಂದು ಡಿಸಿಷನ್ನ ಎಲ್ಲಿ ಹೇಳಬೇಕಲ್ಲ ಅಲ್ಲಿ ಸರಿಯಾಗಿ ಹೇಳಿದರು. ಯಾರು ತಪ್ಪುಗಳನ್ನು ಮಾಡ್ತಾರೆ ಅವರು ಒಂದು ಪನಿಷ್ಮೆಂಟ್ನ ಅವರಿಗೆ ನೀಡಿದ್ರು. ಅದೇ ರೀತಿಯಾಗಿ ನಿನ್ನೆ ಒಂದು ಆಡೋ ಒಂದು ಹರಾಬರಿ ಒಳಗಡೆ ಅವರು ತಮ್ಮ ಆಟವನ್ನು ಭಾಳ ಕೆಡಿಸ್ಕೊಂಡ್ರು ಅಂತ ಹೇಳ್ಬೋದು. ಚೈತ್ರ ಅವರಾಗಿರ್ಬೋದು, ಈ ಕಡೆ ರಜತ್ ಅವರಾಗಿರ್ಬೋದು, ಆಟವನ್ನು ಎಷ್ಟು ಸರಿಯಾಗಿ ಆಟ ಆಡಬೇಕಾಗಿರುತ್ತಾ ಅಂಥ ಒಂದು ಆಟನ ನಿನ್ನೆ ಎಲ್ಲೋ ಒಂದು ಸ್ವಲ್ಪ ಎಡವಿದ್ರು ಅಂತ ಹೇಳ್ಬೋದು. ಯಾಕಂದರೆ ಚೈತ್ರ ಅವರು ಹಿಂದಿನ ಸೀಸನ್ ಒಳಗಡೆ ಇರುವಂತಹ ಚೈತ್ರ ಈ ಸೀಸನ್ ಒಳಗಡೆನೂ ಸೇಮ್ ಹಾಗೆ ಇದ್ದಾರೆ. ಯಾಕಂದರೆ ಅವರು ಏನು ಚೇಂಜ್ ಮಾಡ್ಕೊಂಡಿಲ್ಲ. ಆಟದಲ್ಲಿ ಎಷ್ಟು ಅವ್ರು 100% ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಚೀರಾಟ ಒಂದು ಅವರ ಕಿರ್ಚಾಟ ಅಂತ ಬಂದರೆ 100% ಚೈತ್ರ ಅವ್ರದ್ದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಆಟ ಅಂತ ಬಂದಾಗ ಕೇವಲ ಆಟದ ಮೇಲೆ ಫೋಕಸ್ ಇರಬೇಕು ಹೊರತು ಬೇರೆ ಒಂದು ರೀಸನಿಂದ ಅವ್ರನ್ನ ಯಾಮರ್ಸೋದಾಗಿರ್ಬೋದು, ಅವ್ರನ್ನ ಕೆಳಗೆ ಹಾಕೋದಾಗಿರ್ಬೋದು, ಇಂಥ ಒಂದು ಚಟುವಟಿಕೆ ನಡಿಬಾರ್ದು. ಆದರೆ ಆಟ ಅಂತ ಬಂದಾಗ ಎಲ್ಲೋ ರಿಟೇಕ್ ಚೈತ್ರ ಅವರು ತಮ್ಮನ್ನ ತಾವು ಆಟ ಅಂತ ಬಂದರೆ ಮರ್ತು ಬಿಡ್ತಾರೆ ಅನ್ಸುತ್ತೆ. ಯಾಕಂದರೆ ಆಟದ ಒಳಗಡೆ ಬರೀ ಕೇವಲ ಆಟ ಆಗಿರ್ಬೇಕು. ಅವರು ಆಟನ ಬಿಟ್ಟು ಬರೀ ಕಿಚ್ಚಾಡೋದೆಲ್ಲ ಮಾಡಿದ್ರೆ ಟಾಸ್ಕ್ ವಿನ್ ಆಗೋಕ್ಕಾಗಲ್ಲ. ಸೊ ಇದೇ ರೀತಿಯಾಗಿ ಆಟ ಆಡಿದ್ರೆ ಅವರು ಬಿಗ್ ಬಾಸನ್ನು ಈ ಸರೂ ಏನು ವಿನ್ ಆಗುವಂಥ ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ರಜತ್ ಅವರು ತಮ್ಮ ಆಟವನ್ನು ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಹೌದು, ಅವರು ಒಂದು ಬಲಿಷ್ಠತೆ ಆಗಿರ್ಬೋದು ಅಥವಾ ಅವರು ಹೊಡೆದಾಟ ಬಡದಾಟ ಅಂತ ಬಂದರೆ ನಾನು ಆಡ್ತೀನಿ, ನಾನು ಮುಂದಿರ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವರು ಆಟದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾರೆ. ಬಟ್ ಚೈತ್ರ ಅವರು ಎಲ್ಲೋ ಆ ಒಂದು ಫೈರ್ ಬ್ಯಾಕ್ ಅನ್ನೋದು ಈ ಸಲ ಆ ಫೈರ್ ಬ್ಯಾಕ್ ನಮಗೆಲ್ಲೂ ಕಾಣಿಸ್ತಿಲ್ಲ. ಮಾತು ಅಂತ ಬಂದರೆ ಅದರಲ್ಲೇ ಅಷ್ಟೇ ಚೈತ್ರ ಅವ್ರು ಎದ್ದು ಕಾಣ್ತಾರೆ. ಟಾಸ್ಕ್ ಅಂತ ಬಂದರೆ ಚೈತ್ರ ಅವ್ರು ಕಾಣಲ್ಲ, ಬರೀ ಕಿರ್ಚಾಟನೇ ಕಾಣ್ತಿರುತ್ತೆ. ಈ ಸರಿದ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಚೈತ್ರ ಅವರಿಗೂ ಹೋಲಿಸಿದ್ರೆ ಈ ಸರಿ ಇರುವಂಥ ಕಂಟೆಸ್ಟೆಂಟ್ಗಳೇ ಬೆಟರ್ ಅನ್ನಿಸ್ತಾರೆ. ಹಾಗೆ ಒಂದು ಟಾಸ್ಕ್ ಅಂತ ಬಂದ್ರೂ ಅವರೇ ಒಂದು ಸ್ವಲ್ಪ ಬೆಟರ್ ಆಗಿ ಟಾಸ್ಕ್ನ ಆಟ ಆಡಬಹುದು. ಇವ್ರ ಕಡೆಯಿಂದ ಏನೂ ಆಗಲಿಲ್ಲ ಅಂತಲೂ ಅನಿಸುತ್ತೆ. ನಿನ್ನೆ ಆಗಿರೋವಂಥ ಒಂದು ಚಟುವಟಿಕೆಯಲ್ಲಿ ತಮ್ಮ ಜೊತೆಗೆ ಬಂದಿರೋ ಅಂಥ ಒಂದು ಸ್ಪರ್ಧಿನ ಅವರು ನಿನ್ನೆ ಬಿಟ್ಕೊಡೋ ಅಂಥ ಕೆಲಸ ಮಾಡ್ತಾರೆ. ಆದರೆ ರಜತ್ ಅವರು ಮಾತ್ರ ಚೈತ್ರ ಅವ್ರನ್ನ ಎಲ್ಲೂ ಬಿಟ್ಕೊಟ್ಟಿರಲ್ಲ. ಬಟ್ ನಿನ್ನೆ ಒಂದು ಆ ಒಂದು ಚಟುವಟಿಕೆಯ ಕನ್ಫ್ಯೂಷನ್ಸ್ ಆಗಿರ್ಬೋದು ಅಥವಾ ಚೈತ್ರ ಅವರು ಅದನ್ನು ಬೇಕಂತ ಮಾಡಿದ್ರೋ ಏನೋ ಗೊತ್ತಿಲ್ಲ. ಆದರೆ ಸ್ವಲ್ಪ ನಿನ್ನೆ ಓವರ್ ಆಗಿನೇ ಕಿರ್ಚಾಡಿದ್ರು ಅಂತ ಹೇಳ್ಬೋದು. ಹಾಗೆ ಅಶ್ವಿನಿ ಅವರು ತಮ್ಮ ಒಂದು ವ್ಯಕ್ತಿತ್ವ ಅಂತ ಬಂದಾಗ ಮತ್ತೊಬ್ಬರವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಬಂದಾಗ ಮತ್ತವರು ಅದೇ ಕತೆನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಯಾಕಂದರೆ ಅವರು ಹೇಳ್ತಾರೆ, ಇಲ್ಲ ನಾನು ಕಂಟ್ರೋಲ್ ಮಾಡ್ಕೋತಿದ್ದೀನಿ, ನಾನು ಇನ್ನೂ ಕಲಿತಿದ್ದೀನಿ, ನಾನು ಆ ಥರ ತಪ್ಪು ಮಾಡಬಾರ್ದಿತ್ತು ಅಂತ ಪ್ರತಿ ಸಾರಿನೂ ಹೇಳ್ತಾರೆ. ಬಟ್ ಅದೇ ತಪ್ಪನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರಾ ಏನೋ ಅಂತ. ಸೈಲೆಂಟಾಗಿ ಇರ್ತೀನಿ ಅಂತ ಹೇಳ್ತಿರ್ತಾರೆ, ಒಂದೆರಡು ದಿನ ಸೈಲೆಂಟಾಗಿರ್ತಾರೆ, ಮತ್ತೆ ರಿಟರ್ನ್ ಅದೇ ಕೆಲಸನೇ ಅವರು ಆರಂಭ ಮಾಡ್ಕೊತಾರೆ. ಯಾರೊಬ್ಬರು ಟ್ರಿಗರ್ ಮಾಡಿದ್ರು ಅಂದ ತಕ್ಷಣ ಅವರು ಟ್ರಿಗರ್ ಆಗಿ ಅವರು ಕಿರ್ಚಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಈ ಥರ ಮಾಡ್ಕೋತಾ ಹೋದರೆ ಅವರು ಹೇಳೋ ಅಂಥ ಮಾತಿಗೂ ಅವರ ನಡ್ಕೊಳ್ಳೋಂಥ ರೀತಿಗೂ ಏನು ವ್ಯತ್ಯಾಸ ನಮಗೆ ಕಂಡು ಬರಲ್ಲ. ಸೊ ನಿನ್ನೆ ಚೈತ್ರ ಅವರು ವರ್ಡ್ಸ್ ಯೂಸ್ ಮಾಡಿದ್ರು ಅಂತ ಹೇಳಿ ಇವರು ಒಂದಿಷ್ಟು ಮಾತುಗಳನ್ನು ಮಾತಾಡ್ತಾರೆ. ಅವರು ಒಂದು
ದೈಹಿಕವಾಗಿ ಯಾವುದೇ ಒಂದು ನೋವನ್ನ ಮಾಡ್ಕೋಬೇಡಿ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ರು ಇವರು ತಮಗೆ ತಮಗೂ ಒಬ್ಬೊಬ್ಬರು ತಾವು ಒಂದು ದೈಹಿಕವಾಗಿ ನೋವು ಮಾಡ್ಕೊತಾರೆ. ಅದೇ ರೀತಿಯಾಗಿ ಅವ್ರ ಮಾತುಗಳೂ ಅಷ್ಟೇ ಜೋರಾಗಿರ್ತವೆ. ಆಟ ಆಡುವಾಗ ಆಟದ ಮೇಲೆ ಫೋಕಸ್ ಇರದೆ ಬರೀ ಕಿರ್ಚಾಡೋದ ಮೇಲೇ ಅವ್ರ ಫೋಕಸ್ ಜಾಸ್ತಿ ಇತ್ತಂತ ಅನಿಸುತ್ತೆ. ಅದೇ ರೀತಿಯಾಗಿ ನಿನ್ನೆ ಒಂದು ಉಸ್ತುವಾರಿ ಚಟುವಟಿಕೆಯನ್ನು ರಾಶಿಕಾ ಅವರು ಎರಡೂ ಕಡೆನೂ ಡಿಸಿಷನ್ನ ತಗೊಂಡು ಸರಿಯಾಗಿ ನಡೆಸ್ಕೊಟ್ರು ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಉಸ್ತುವಾರಿ ಕಡೆಯಿಂದನೂ ಸ್ವಲ್ಪ ತಪ್ಪಾಯಿತು ಅಂತ ಅನಿಸುತ್ತೆ. ಯಾಕಂದರೆ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ ಟೈ ಅಪ್ ಆದಮೇಲ್ಗಡೆ ಎರಡೂ ಕಡೆಯಿಂದ 4 ಪೋಲ್ಗಳನ್ನು ತೆಗಿಬೇಕಂತ ಹೇಳಿ. ಆ ಒಂದು ಚಟುವಟಿಕೆಯಲ್ಲಿ ಲಾಸ್ಟಿಗೆ ಎಲ್ಲೋ ಒಂದು ಕಡೆ ಚೈತ್ರ ಅವ್ರ ಕಡೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಲಿಲ್ಲ ರಾಶಿಕಾ ಅವರು ಅಂತ ಅನಿಸುತ್ತೆ. ಹಾಗೆ ಈ ಸರಿಯ ಒಂದು ಕ್ಯಾಪ್ಟನ್ಶಿಪ್ ಓಟಕ್ಕೆ ಯಾರ್ಯಾರು ಬರಬೇಕು, ಯಾರು ಬರಬಾರ್ದು, ಯಾರು ನಾಮಿನೇಷನ್ ಲಿಸ್ಟಲ್ಲಿ ಇರಬೇಕು ಅನ್ನೋದು ರಾಶಿಕಾ ಅವರ ಒಂದು ನಿರ್ಧಾರ ಆಗಿರ್ತೈತಿ. ಆದರೆ ಆ ನಿರ್ಧಾರವನ್ನು ಸಂಪೂರ್ಣಗೊಳಿಸೋದು ರಕ್ಷಿತಾ ಮತ್ತು ಧ್ರುವಂತ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ಯಾರು ಜನನ ಆರಿಸಿ ಯಾರ ಕಡೆ ಹಾಕಿರ್ತಾರಲ್ಲ, ಆಟ ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಮಾತ್ರ ಸೇಫ್ ಆಗಿ ಕ್ಯಾಪ್ಟನ್ಶಿಪ್ ಓಟಕ್ಕೆ ಬರ್ತಾರೆ. ಆಟವನ್ನು ಚೆನ್ನಾಗಿ ಆಡಲ್ಲ, ಹಾಗೆ ಯಾರು ತಮ್ಮ ಆಟವನ್ನು ಯಾವುದ್ಯಾವುದೋ ಕಾರಣಕ್ಕೆ ಹಾಳು ಮಾಡ್ಕೊಂಡು ಹಿಂದುಳಿತಾರೆ ಅವರು ಖಂಡಿತ ನಾಮಿನೇಷನ್ ಲಿಸ್ಟ್ ಒಳಗೆ ಅಂತ ಹೇಳ್ಬೋದು. ಹಾಗೆ ಹೋದ್ವಾರ ಎಲಿಮಿನೇಷನ್ ಪ್ರಕ್ರಿಯೆ ರದ್ದಾಯಿತು. ಅದಾದ ನಂತರ ಎವಿಕ್ಟೆಡ್ ಅಂತ ಹೇಳಿ ಹೊರಗಡೆ ಬಂದಿರುವಂತ 2 ಸ್ಪರ್ಧಿಗಳು ಸೀಕ್ರೆಟ್ ರೂಮ್ ಒಳಗಡೆ ಇದ್ದಾರೆ. ಆದ್ರೆ ಈ ಸಾರಿ ಏನಾದ್ರು ಎವಿಕ್ಟೆಡ್ ಆಗಬಹುದಾ, ಇಬ್ರಿಬ್ರು ಆಗ್ತಾರಾ ಅಥವಾ ಇನ್ನು ಬಹಳಷ್ಟು ಜನ ಎವಿಕ್ಟೆಡ್ ಆಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಾರಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಏನಾದ್ರು ಇದೆಯಾ? ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಒಂದು ಸೀಸನ್ ಆಗಿರೋದ್ರಿಂದ ಬಿಗ್ ಬಾಸ್ ಅವ್ರು ಏನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಇಡ್ಬೋದಾ, ಅಥವಾ ಇನ್ನು ಉಳಿದಿರೋದು ಬರೀ ಕೇವಲ 3 ವಾರಗಳ ಅಂತಂದರೆ ಮಿಡ್ ವೀಕ್ ಎಲಿಮಿನೇಷನ್ ಖಂಡಿತ ಆಗಬಹುದು ಅನ್ನೋ ಒಂದು ಊಹೆ ಇದೆ. ಸೊ ಹಾಗಾಗಿ ಇವತ್ತೇನಾದರೂ ಟಾಸ್ಕ್ ಕಂಪ್ಲೀಟ್ ಆದರೆ ಅಥವಾ ನಾಮಿನೇಷನ್ ಪ್ರಕ್ರಿಯೆ ಇವತ್ತಿಂದನೇ ಆರಂಭವಾದರೆ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರಾದರೂ ಇವತ್ತು ಮಿಡ್ ವೀಕ್ ಎಲಿಮಿನೇಷನಿಂದ ಹೊರಗಡೆ ಬರಬಹುದಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಹೊರಗಡೆ ಬಂದರೆ ಯಾರ್ಯಾರು ಬರ್ತಾರೆ ಅದನ್ನು ಕಾದು ನೋಡಬೇಕು. ಸೊ ವೀಕ್ ಆಗಿರೋ ಕಂಟೆಸ್ಟೆಂಟ್ಸ್ಗಳು ಮನೆಯಿಂದ ಹೊರಗಡೆ ಬರ್ತಾರೆ, ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ಗಳು ಮನೆ ಒಳಗಡೆ ಇರ್ತಾರೆ. ಸ್ಟ್ರಾಂಗ್ ಅಂತ ಹೇಳಿ ಬರೀ ಕೇವಲ ಆಟದ ಮೂಲಕ ಗುರುತಿಸ್ಕೊಳ್ಳೋದಲ್ಲ, ಮನೆ ಒಳಗಡೆ ತಮ್ಮ ಇನ್ವಾಲ್ವ್ಮೆಂಟೂ ಅಷ್ಟೇ ಇರಬೇಕು, ಮನೋರಂಜನೆಯೂ ಅಷ್ಟೇ ಕೊಡಬೇಕು. ಸೊ ಅಂದಾಗ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕೇವಲ ಒಂದೇ ಕಡೆಯಿಂದ ನಾವು ಎಫರ್ಟ್ ಹಾಕ್ತೀವಿ ಅಂತಂದರೆ ಆಗೋದಿಲ್ಲ. ಸೊ ಇಷ್ಟು ದಿನ ಆಡ್ತಾ ಬಂದಿರುವಂಥ ಸ್ಪರ್ಧಿಗಳಿಗೂ ಇನ್ಮೇಲೆ ಆಡುವಂಥ ಸ್ಪರ್ಧಿಗಳಿಗೂ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಉಳಿದಿರೋದು 80 ದಿನಗಳಲ್ಲಿ ಕೇವಲ ಇನ್ನು 20 ದಿನಗಳು ಮಾತ್ರ. ಸೊ ಇವಾಗ ಆಟವನ್ನು ಇನ್ನೂ ಹೇಗೆ ಅವರು ಇಂಪ್ರೂವ್ ಮಾಡ್ಕೊಂಡು ಆಟ ಆಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ವಿನ್ನರ್ ಯಾರಾಗಬಹುದು. ಸೊ ಹಾಗೆ ಈ ಸರಿ ಯಾರು ಟಾಪ್ 5 ಒಳಗಡೆ ಇರ್ತಾರೆ ಅಂತ ಬಂದರೆ ಅಫ್ಕೋರ್ಸ್ ಗಿಲ್ಲಿಯವರೇ ಇರ್ತಾರೆ ಅಂತ ಎಲ್ಲ ಕಡೆನೂ ಸದ್ದು ಮಾಡ್ತಿದ್ದಾರೆ. ಗಿಲ್ಲಿಯವರು ತಮ್ಮ ಮನರಂಜನೆ ಆಗಿರ್ಬೋದು, ತಮ್ಮ ಮಾತಾಗಿರ್ಬೋದು, ತಮ್ಮ ಒಂದು ಆ ಮನೆಯೊಳಗಡೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರಿಂದ ಆಗಿರ್ಬೋದು, ಎಲ್ಲ ಕಡೆನೂ ಬರೀ ಗಿಲ್ಲಿ 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 ಅಂತಾನೆ ಕೇಳಿ ಬರ್ತಿದೆ. ಸೊ ಈ ಬಾರಿ ಒಂದು ವೈಟ್ ಕಾರ್ಡ್ ಎಂಟ್ರಿ ಬಂದಾದ್ಮೇಲೆ ಮನೆಯ ಸ್ಪರ್ಧಿಗಳು ತಮ್ಮನ್ನ ತಾವು ಎಚ್ಚೆತ್ಕೊಂಡಿದ್ದಾರೆ. ಯಾಕಂದ್ರೆ ಮನೆಯ ಮಂದಿ ಇನ್ನೂ ಜಾಸ್ತಿ ಆದ್ರು ಅನ್ನೋ ಫೀಲ್ ಅವ್ರಿಗೆ ಇರ್ತದೆ. ಹಾಗೆ ಇನ್ನು ಉಳಿದಿರೋದು ಕೇವಲ ಸ್ವಲ್ಪ ದಿನ ಅಂತ ಹೇಳಿ ಗೊತ್ತಾದ ತಕ್ಷಣ ವ್ಯಕ್ತಿಗಳ ಆಟ ಇನ್ನೂ ಬದಲಾಗುತ್ತೆ. ಹಾಗೆ ಆ ಮನೆ ಒಳಗಡೆ ತಮ್ಮನ್ನ ತಾವು ಇರಿಸ್ಕೋಬೇಕು ಅನ್ನೋ ಒಂದು ಉತ್ಸಾಹದಿಂದ ಅವ್ರು ಯಾವ್ಯಾವ ಥರ ಟ್ರಿಕ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಹಾಗೆ ರಜತ್ ಮತ್ತು ಚೈತ್ರ ಅವರ ಮಧ್ಯೆ ಎಲ್ಲೋ ಸಣ್ಣದಾಗಿ ಒಂದು ಜಗಳ ಹತ್ಕೊಂಡಿದೆ, ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದಕ್ಕೆ ಇವಾಗ ಸೇತುವೆ ಆಗಿ ಗಿಲ್ಲಿಯವ್ರು ನಿಂತಿದ್ದಾರೆ. ಲಾಸ್ಟ್ ಟೈಮು ಒಂದು ರಘು ಮತ್ತು ಅಶ್ವಿನಿ ಅವ್ರ ಜಗಳ ಅಂತ ಬಂದಾಗ ಗಿಲ್ಲಿಯವರೇ ಮಿಡಲ್ ಆಗಿದ್ರು. ಚೈತ್ರ ಮತ್ತು ರಜತ್ ಅಂತ ಬಂದಾಗ ಅವರೇ ಗಿಲ್ಲಿಯವರೇ ಅದಕ್ಕೆ ಸೇತುವೆ ಆಗಿ ನಿಂತಿದ್ದಾರೆ. ಸೊ ಆಟನ ಚೈತ್ರ ಅವರು ಚೆನ್ನಾಗಿ ಆಡ್ತಾರಾ ಅಥವಾ ಏನು ಇದೇ ಥರ ಜಗಳ ಮಾಡ್ತಾ ಇರ್ತಾರಾ ಮನೆಯೊಳಗಡೆ ಅಂತ ಹೇಳಿ ಕಾದು ನೋಡಬೇಕು. ಇವಾಗ ಸ್ಟಾರ್ಟಿಂಗ್ ಇಂದ ನಾವು ಬಿಗ್ ಬಾಸ್ ಮನೆ ಒಳಗಡೆ ಬರೀ ಅಶ್ವಿನಿ ಅವರ ಧ್ವನಿಯನ್ನ ಕೇಳ್ತಿದ್ವಿ. ಹಾಗೆ ಇವಾಗ ಚೈತ್ರ ಅವರು ಅವ್ರ ಜೊತೆಗೆ ಜಾಯಿನ್ ಆಗಿದ್ದಾರಾ ಅಂತ ಹೇಳ್ಬೋದು. ಯಾಕಂದ್ರೆ ಬರೀ ಅವರ ವಾಯ್ಸ್ ಆಗಿರ್ಬೋದು, ಅವರ ಕಿರ್ಚಾಟ ಆಗಿರ್ಬೋದು, ಇದೇ ಒಂದೇನ ನಾವು ಚೈತ್ರ ಅವರಿಂದ ಕೇಳ್ತಿರೋದು. ಬರೀ ಯಾವ ಆಟದಲ್ಲಿನೂ ಅವರು ತೊಡಗಿಸ್ಕೊಳತಿಲ್ಲ. ಯಾಕಂದರೆ ಹೋದ್ವಾರ ಆಡಿರುವಂಥ ಒಂದು ಆ ಸ್ಪೋರ್ಟಿವ್ನೆಸ್ ಇವಾಗ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ವಾರ ಅವರು ಜಗಳ ಆಡೋದ್ರಲ್ಲೇ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಗೆ ಇವತ್ತಿನ ಪ್ರೋಮೋದಲ್ಲಿ ನೋಡೋಕೋದ್ರೆ ಈ ಒಂದು ರಜತ್ ಮತ್ತು ಚೈತ್ರ ಅವರ ಜಗಳಕ್ಕೆ ಗಿಲ್ಲಿಯವರೇ ಸೇತುವೆಯಾಗಿ ನಿಂತಿದ್ದಾರೆ. ಚೈತ್ರ ಅವ್ರನ್ನ ಕಾಡ್ಸೋದಾಗಿರ್ಬೋದು, ಚೈತ್ರ ಅವ್ರಿಗೆ ಕಾಲು ಎಳೆಯೋದಾಗಿರ್ಬೋದು, ರಜತ್ ಅವ್ರ ಜೊತೆಗೆ ಸೇರ್ಕೊಂಡು ಎಲ್ಲೋ ಚೈತ್ರ ಅವ್ರನ್ನ ಉರ್ಸೋ ಕೆಲಸನ ಗಿಲ್ಲಿಯವ್ರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು.
ಸೊ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ಏನಾದರೂ ನಡೆಯುತ್ತಾ? ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಯಾರಾಗ್ಬೋದು? ಹಾಗೆ ಇವತ್ತು ರಕ್ಷಿತಾ ಮತ್ತು ಧ್ರುವಂತ್ ಅವರು ಮನೆಗೆ ಕಮ್‌ಬ್ಯಾಕ್ ಮಾಡ್ತಾರಾ? ಇವರ ಆಟ ಹೇಗಿರುತ್ತೆ? ಹಾಗೆ ಈ ಸಾರಿ ಕ್ಯಾಪ್ಟನ್‌ಶಿಪ್ ಓಟಕ್ಕೆ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ? ಯಾರು ಕ್ಯಾಪ್ಟನ್ ಆಗಬೇಕು? ಹಾಗೆ ಮನೆ ಒಳಗಡೆ ಯಾರು ಉಳ್ಕೋಬೇಕು? ಇವತ್ತಿನ ಎಪಿಸೋಡಲ್ಲಿ ಒಂದು ಕ್ಯಾಪ್ಟನ್‌ಶಿಪ್ ಓಟಕ್ಕೆ ಅಂತ ಟಾಸ್ಕ್‌ಗಳ ಕೊಟ್ಟಾಗ ಯಾರು ಚೆನ್ನಾಗಿ ಆಟ ಆಡಿದ್ರು? ಇದೆಲ್ಲವನ್ನ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.